ಹಲೋ ಆ್ಯಂಡ್ ವೆಲ್ಕಮ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನಿರೋದು ಲಂಡನ್ನಲ್ಲಿ. ಆ್ಯಂಡ್ ಲಂಡನ್ನಲ್ಲಿರೋ ಹ್ಯಾಂಪ್ಸ್ಟೆಡ್ ಅನ್ನೋ ಏರಿಯಾದಲ್ಲಿದ್ದೀನಿ. ಇಲ್ಲೊಂದು ಹ್ಯಾಂಪ್ಸ್ಟೆಡ್ ಹೀತ್ ಅಂತ ಒಂದು ದೊಡ್ಡ ಪಾರ್ಕ್ ಇದೆ. ಅಲ್ಲಿಗೆ ಹೋಗೋ ಪ್ಲ್ಯಾನ್ ಇದೆ. ಯಾಕೆ ಅಂತ ಅಲ್ಲಿ ಹೋದ್ಮೇಲೆ ಹೇಳ್ತೀನಿ, ಬನ್ನಿ. ಲಂಡನ್ನಲ್ಲಿ ನನಗಿಷ್ಟ ಆಗಿರೋ ವಿಚಾರಗಳಲ್ಲಿ ಸುಮಾರು ವಿಷಯಗಳಲ್ಲಿ ಇದು ಒಂದು. ಈ ಥರ ಝೀಬ್ರಾ ಕ್ರಾಸ್ ಎಲ್ಲೆಲ್ಲಿರುತ್ತೆ ಅಲ್ಲೆಲ್ಲ ಪಾದಚಾರಿಗಳಿಗೆ ಮೊದಲ ಆದ್ಯತೆ. ಸೊ ಯಾರು ಬರ್ತಾಯಿದ್ರೆ ಕಾರ್ ಈ ಥರ ಅವರು ಸ್ಟಾಪ್ ಮಾಡ್ತಾರೆ. ಫೈನಲಿ ಇಷ್ಟು ದೂರ ನಡೆದಾದ್ಮೇಲೆ ಹ್ಯಾಂಪ್ಸ್ಟೆಡ್ ಹೀತ್ ರೀಚ್ ಆದ. ಇವತ್ತು ನಾನಿಲ್ಲಿ ಬಂದಿರೋ ಮೇಯ್ನ್ ರೀಸನ್ ಏನಂದರೆ, ಡ್ರೋನ್ನ ತೊಗೊಂಡು ನಾನು ಒಂದು 2 ವೀಕ್ಸ್ ಆಗಿತ್ತು, ಬಟ್ ಎಲ್ಲೂ ಹಾರ್ಸೋಕ್ಕೆ ಜಾಗನೇ ಸಿಕ್ಕಿರಲಿಲ್ಲ. ಫೈನಲಿ ಮನೆ ಹತ್ರ ಒಂದು ಪಾರ್ಕ್ ಸಿಕ್ತು. ಸೊ ಬನ್ನಿ ಇವತ್ತು ಈ ಡ್ರೋನ್ನ ಹಾರಿಸಿ ಇಲ್ಲಿ ಹೇಗೆ ಹಾರುತ್ತೆ ಏನು ಕತೆ ಅಂತ ಟ್ರೈ ಮಾಡಿ ನೋಡೋಣ. ಡ್ರೋನ್ನ ಹಾರ್ಸೋಕ್ಕಿಂತ ಮುಂಚೆ ನಿಮಗೂ ಸಹ ಇದನ್ನು ಹೇಗೆ ಹಾರಿಸೋದು ಅಂತ ತೋರಿಸ್ತೀನಿ. ಲೆಟ್ಸ್ ಸಿ. ನೀವಿಲ್ಲಿ ನೋಡ್ಬೋದು, ಇವಾಗ ಡ್ರೋನ್ ಇಲ್ಲಿ ಒಂದು ಕಡೆ ಹವರ್ ಆಗ್ತದೆ. ಸೊ ಇವಾಗ ನಾನು ಈ ಕಂಟ್ರೋಲಲ್ಲಿರೋ ಲೆಫ್ಟ್ ಸ್ಟಿಕ್ನ ಮೇಲ್ ಮಾಡಿದ್ರೆ ಮೇಲೆ ಹೋಗುತ್ತೆ, ಕೆಳಗಡೆ ಮಾಡಿದ್ರೆ ಕೆಳಗಡೆ ಬರುತ್ತೆ. ಈಗ ರೈಟ್ ಸೈಡ್ ತಿರ್ಸಿದ್ರೆ ಕ್ಲಾಕ್ ವೈಸ್ ತಿರುಗುತ್ತೆ, ಲೆಫ್ಟ್ ಸೈಡ್ ತಿರ್ಸಿದ್ರೆ ಕೌಂಟರ್ ಕ್ಲಾಕ್ ವೈಸ್ ತಿರುಗುತ್ತೆ. ಸೊ ಹಾಗೆ ಈ ರೈಟ್ ಸ್ಟಿಕ್ಕಲ್ಲಿ ಮುಂದೆ ಮಾಡಿದ್ರೆ ಮುಂದೆ ಬರುತ್ತೆ, ಹಿಂದೆ ಮಾಡಿದ್ರೆ ಹಿಂದೆ ಹೋಗುತ್ತೆ, ಲೆಫ್ಟ್ ಮಾಡಿದ್ರೆ ಲೆಫ್ಟ್ ಹೋಗುತ್ತೆ, ರೈಟ್ ತೊಗೊಂಡ್ರೆ ರೈಟಿಗೆ ಹೋಗುತ್ತೆ. ಸೊ ಬೇಸಿಕಲಿ ಇಷ್ಟೇ. ಮತ್ತು ನಾನು ಏನು ಸ್ಟಿಕ್ನ ಯೂಸ್ ಮಾಡ್ದಲ್ಲೇ ಹಾಗೆ ಬಿಟ್ಬಿಟ್ರೆ ಇದು ಒಂದೇ ಕಡೆ ಹಾರ್ತಾ ಇರುತ್ತೆ. ಈ ಡ್ರೋನ್ನ ಅಡ್ವಾಂಟೇಜ್ ಏನಂದರೆ, ಇದು ಜಸ್ಟ್ ಇಲ್ಲಿ ನೋಡ್ಬೋದು, ಇಟ್ಸ್ 249 ಗ್ರಾಮ್ಸ್. ಸೊ ಇದಕ್ಕೆ ಜಾಸ್ತಿ ರೂಲ್ಸ್ ಆ್ಯಂಡ್ ರೆಸ್ಟ್ರಿಕ್ಷನ್ಸ್ ಇಲ್ಲ. ಹಾರ್ಸೋಕ್ಕೆ ಲೈಸೆನ್ಸ್ ಬೇಕಾಗಿಲ್ಲ. UK ಹಾರ್ಸೋಕ್ಕಿಂತ ಒಂದು ಸತಿ CA ವೆಬ್ಸೈಟಲ್ಲಿ ರಿಜಿಸ್ಟರ್ ಮಾಡಬೇಕು. ಅವರು ನಿಮಗೆ ಆಪರೇಟರ್ ID ಅಂತ ಒಂದು ID ಕೊಡ್ತಾರೆ. ಸೊ ಅದನ್ನು ನಿಮ್ಮ ಡ್ರೋನ್ ಮೇಲೆ ಯಾವಾಗಲೂ ಪೇಸ್ಟ್ ಮಾಡಿರಬೇಕು. ಇದೊಂದಿದ್ದರೆ ಸಾಕು. ಸೊ 250 ಗ್ರಾಮ್ಸ್ಗಿಂತ ಕಡಿಮೆ ಇರೋ ಡ್ರೋನ್ಸ್ ಅಡ್ವಾಂಟೇಜೇ ಇದು. ಯಾಕೆಂದರೆ ಇದಕ್ಕೆ ಯಾವುದೇ ಥರದ ಲೈಸೆನ್ಸ್ ಬೇಕಾಗೋದಿಲ್ಲ. ಇವಾಗ ಬನ್ನಿ ಇದನ್ನು ಹಾರಿಸ್ತಾ ಒಂದು ವಿಡಿಯೋ ಮಾಡಿ ಟ್ರೈ ಮಾಡೋಣ.
ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಮುಂದಿನ ವಿಡಿಯೋದಲ್ಲಿ ಮತ್ತೆ ಇದೇ ಥರ ಸಿಗೋಣ. ಬೇರೆ ಯಾವ್ದಾದ್ರು ಜಾಗ ತೋರಿಸ್ತೀನಿ. ಥ್ಯಾಂಕ್ ಯು.